ಆಚಾರ್ಯರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಭಗವಾನ್ ಶ್ರೀ ವೇದವ್ಯಾಸರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಪುಣ್ಯಾತ್ಮರೇ. ಇವತ್ತಿನ ಈ ಒಂದು ಪರ್ವಕಾಲದಲ್ಲಿ ನಾವು ನೀವೆಲ್ಲರೂ ಭಾಗಿಗಳಾಗೋಣ. ಯಾಕಂದರೆ ಇವತ್ತಿನ ದಿವಸ ಬಹಳ ಉತ್ತಮವಾಗಿರತಕ್ಕಂಥ ಎಲ್ಲ ಆಧ್ಯಾತ್ಮ ಜೀವಿಗಳಿಗಾಗಲಿ ಯಾರಿಗೇ ಆಗಲಿ ಯಾರು ಗುರುವಿನಿಂದ ವಿದ್ಯೆಯನ್ನು ಪಡೆದುಕೊಂಡಿದ್ದಾರಲ್ಲ ಅವರೆಲ್ಲರೂ ಗುರು ಪೂರ್ಣಿಮೆಯನ್ನು ಆಚರಿಸಲಿ. ಇವತ್ತು ಲೌಕಿಕ ವಿದ್ಯೆನೇ ಇರಲಿ ಆಧ್ಯಾತ್ಮ ವಿದ್ಯೆನೇ ಇರಲಿ, ಅದು ಬರಬೇಕಾಗಿತ್ತಂದ್ರೆ ಒಬ್ಬರು ಗುರುಗಳು ಬೇಕು. ಯಾಕಂದ್ರೆ ನಮ್ಗೆ ಈ ರೀತಿಯಾಗಿ ವ್ಯವಹಾರದ ಜ್ಞಾನ ಆಗಬೇಕಾಗಿತ್ತಂದ್ರೆ, ನಮ್ಮಲ್ಲಿ ಸಂಸ್ಕಾರ ಬರಬೇಕಾಗಿತ್ತಂದ್ರೆ ಮೊದಲು ನಮಗೆ ಯಾರು ಗುರು? ತಾಯಿ ಗುರು. ಮನೆಯ ಮೊದಲು ಪಾಠಶಾಲೆ, ಜನನಿ ಮೊದಲು ಮನೆಯ ಗುರು. ಜನನಿಯಿಂದ ಪಾಠ ಕಲಿತ ಮಕ್ಕಳವರೇ ಧನ್ಯರು. ನಾವು ಹುಟ್ಟಿದಾಗ ಏನಿರ್ತವೆ ಅಂದ್ರೆ ಮಾಂಸದ ಮುದ್ದಿರ್ತದೆ. ಅದು ತಾಯಿ ಏನು ಮಾಡ್ತಾರೆ ಅಂದ್ರೆ ಭೌತಿಕವಾಗಿಯೂ ಮಾನಸಿಕವಾಗಿಯೂ ಆ ಮಾಂಸದ ಮುದ್ದೆಗೆ ಏನು ಕೊಡ್ತಾಳೆ ಅಂದ್ರೆ ಸಂಸ್ಕಾರವನ್ನು ಕೊಡ್ತಾ ಇದ್ದಾಳೆ. ಯಾವ ರೀತಿ ತಾಯಿ ಸಂಸ್ಕಾರ ಕೊಡ್ತಾ ಇದ್ದಾಳೆ ಆ ರೀತಿ ಮಕ್ಕಳುಗಳು ಬೆಳೀತಾ ಇದ್ದಾವೆ. ಅದಕ್ಕಾಗಿ ಮೊದಲನೇ ಗುರು ಯಾರಂದ್ರೆ ತಾಯಿ. ತಾಯಿ ಉಪಕಾರ ಭಾಳ ದೊಡ್ಡದದ. ತಾಯಿಯೇ ಸಮಾನ ವಿನಃ ತಾಯಿಗೆ ಬೇರೆದವರು ಸಮಾನ ಆಗುವುದಿಲ್ಲ. ಹೆಂಗೋ ಹಾಗೆ ಲೌಕಿಕ ವಿದ್ಯೆಗಳನ್ನ ಕಲಿಬೇಕಾಗಿತ್ತಂದ್ರೆ, ಒಂದು ಅಕ್ಷರ ವಿದ್ಯೆ ಕಲಿಬೇಕಾಗಿತ್ತಂದ್ರೆ ಶಿಕ್ಷಕರು ಅವಶ್ಯವಾಗಿ ಬೇಕು. ಒಂದು ಹೊಲಿಗೆ ವಿದ್ಯೆ ಕಲಿಬೇಕಾಗಿತ್ತಂದ್ರೆ ಆ ಗುರುಗಳು ಬೇಕು. ಇವೆಲ್ಲ ಲೌಕಿಕ ವಿದ್ಯೆಗಳು. ಒಂದು ಅಡುಗೆ ಮಾಡಬೇಕಾಗಿತ್ತು ಅಂದರೂ ಸಹಿತ ಬಲ್ಲಾರ ಆಯಗಳಿಗೆ ಕೇಳಿದಾಗ ಅಡುಗೆ ಬರ್ತೈತಿ. ಮೊದಲು ಹೋಳಿಗೆ ಬರ್ತಿರೋದು ನೋಡ್ರಿ, ಕೇಳ್ತಿರ್ತಾರ ಅವ್ರು ಹೋಳಿಗೆ ಹೆಂಗೆ ಮಾಡೋದು, ಹೆಂಗೆ ಮಾಡಿದ್ರೆ ಹೋಳಿಗೆ ಬರ್ತಾವು, ಕನಕದ ಹೂರ್ನ ಹಾಕೋದು, ಹೂರ್ನ ಕನಕ ಹಾಕೋದು. ಈಗಿನವ್ರಂತೂ ಸಾಲಿನ ಕಲಿತಿರ್ತಾರೆ. ನಮ್ಮ ಸಾಕ್ಷಿಗಂತೂ ಏನೂ ಗೊತ್ತಾಗೋದು, ಸುಮ್ಮ ಅನ್ನ ಬಂದ್ಬಿಟ್ಟು ಪಾಪ ನಮ್ಮ ಪೋಸ್ಟ್ ಮಾಡ್ರಿ ಅವರು ಇರಲಿ. ಅದು ಎಲ್ಲ ವಿದ್ಯೆ ಕಲಿಬೇಕಾಗಿತ್ತಂದ್ರೆ ನಮಗೆ ಯಾರ ವಿದ್ಯೆ ಜ್ಞಾನವನ್ನು ಹೇಳಿಕೊಡ್ತಾ ಇದ್ದಾರಲ್ಲ ಅವ್ರಿಗೆ ಅದಕ್ಕೆ ಗುರು. ಯಾವುದೇ ವಿದ್ಯೆ ಹಂಗೆ ಬರುವುದಿಲ್ಲ. ಅದಕ್ಕೆ ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿ ಸರ್ವಜ್ಞ ಅಂತ ಹೇಳ್ತಾ ಇದ್ದಾರೆ. ಯಾವುದೋ ವಿದ್ಯೆ ಕಲಿಬೇಕಾಗಿತ್ತಂದ್ರೆ ಗುರುವಿನ ಅವಶ್ಯಕತೆ ಬಹಳ ಅದ. ಅದರಂತೆ ಅಧ್ಯಾತ್ಮದಲ್ಲಿ ಅಧ್ಯಾತ್ಮ ಜ್ಞಾನವನ್ನು ಹೊಂದಬೇಕಾಗಿತ್ತಂದ್ರೂ ಸಹಿತ ಗುರು ಅತಿ ಅವಶ್ಯವಾಗಿ ಬೇಕು. ಗುರುವಿಂದ ಯಾವುದೇ ಜ್ಞಾನ ಬರುವುದಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು. ಬಸವನವರು ಹೇಳ್ತಾ ಇದ್ದಾರೆ ಪರಮಾತ್ಮನ ಜ್ಞಾನ. ಈ ಲೌಕಿಕ ವಿದ್ಯೆಗಳನ್ನು ಕಲಿಯಬೇಕಾಗಿತ್ತಂದ್ರೆ ಲೌಕಿಕ ಗುರುಗಳು ಹೆಂಗೆ ಬೇಕಾಗ್ತಾರೋ ಹಂಗೆ ಅಧ್ಯಾತ್ಮ ಜ್ಞಾನವನ್ನು ಕಲಿಬೇಕಾಗಿತ್ತಂದ್ರೆ ಅಧ್ಯಾತ್ಮವನ್ನು ತಿಳಿದವರು ನಮಗೆ ಯಾರ ಜ್ಞಾನವನ್ನು ಹೇಳ್ತಾ ಇದ್ದಾರಲ್ಲ ಅವರಿಗೂ ಸಹಿತ ನಾವು ಗುರುಗಳು ಅನ್ನಬೇಕಾಗ್ತದೆ. ಎಲ್ಲರೂ 2 ಅಕ್ಷರ ಕಲಿಸಿದ ಆತನೇ ಗುರು ಒಕ್ಕು ಹೇಳ್ತಾ ಇದ್ದಾರೆ. ನಮಗೆ 2 ಅಕ್ಷರ ಕಲಿಸಿದಾರಂದ್ರು. ಯಾಕಂದರೆ ಯಾವ ವಸ್ತುವಿನ ಜ್ಞಾನ ಇರುವುದಿಲ್ಲ ಆ ವಸ್ತುವಿನ ಜ್ಞಾನವನ್ನು ನಮಗೆ ಯಾರು ಮಾಡಿ ಕೊಡ್ತಾರಲ್ಲ ಅವ್ರಿಗೆ ಏನಂತಾರೆ? ಗುರು ಅಂತ ಇದ್ದಾರೆ. ಹೆಂಗೋ ನಮ್ಮ ಅಧ್ಯಾತ್ಮದಲ್ಲಿ ಯಾರೋ ಗುರುವಿನಿಂದ ಶಿಷ್ಯತ್ವವನ್ನು ಪಡೆದುಕೊಂಡಿದ್ದೀವಿ, ಯಾರ ಅಧ್ಯಾತ್ಮ ಸಾಧನೆಯನ್ನು ಮಾಡ್ತಾ ಇದ್ದೀವಿ, ಯಾರ ಅಧ್ಯಾತ್ಮ ಮಾರ್ಗದಲ್ಲಿ ಇರೋಲ್ಲ ಅವರಿಗೆ ಅಧ್ಯಾತ್ಮ ಗುರುಗಳು ಅವಶ್ಯವಾಗಿ ಬೇಕು. ಆ ಅಧ್ಯಾತ್ಮ ಗುರುಗಳ ನಾವು ಉಪಕಾರ ಸ್ಮರಣೆಯನ್ನು ಮಾಡುವ ಸಲುವಾಗಿ ಈ 12 ತಿಂಗಳದಾವ ನಮ್ಮಲ್ಲಿ. ಚೈತ್ರ ವೈಶಾಖರೇ ಏನ್ರಿ, ಜನವರಿ ಫೆಬ್ರವರಿರೇ ಏನ್ರಿ. ಈ ಚೈತ್ರ ವೈಶಾಖ ಈಗಿನವ್ರಿಗೆ ಬರೋದಿಲ್ಲ. ಮೊದಲಿನ ಕಾಲ ಚೈತ್ರ ವೈಶಾಖ ಬರಲಿಲ್ಲ ಅಂದ್ರೆ ಕಟ್ಟಿದ್ರು ನಮ್ಮನ್ನ. ಈಗ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ತಿಂಗಳಲ್ಲಿ ಬರತಕ್ಕಂಥ ಏನು ಹುಣ್ಣಿಮೆ ಅದಲ್ಲ, ಇದು ಏನಂತಾರೆ? ವ್ಯಾಸ ಪೂರ್ಣಿಮೆ. ಈ ಹುಣ್ಣಿಮೆಗೆ ಗುರು ಪೂರ್ಣಿಮೆ ಅಂತಾರೆ. ಇದೇ ಹುಣ್ಣಿಮೆಗೆ ಯಾಕೆ ಗುರು ಪೂರ್ಣಿಮೆ ಅಂತಾರೆ? 12 ತಿಂಗಳಿಗೆ 12 ಹುಣ್ಣಿಮೆ ಅದಾವೆ. ನಮ್ಮ ಭಾರತ ದೇಶ ಹಬ್ಬಗಳ ದೇಶ. ಯಾಕಂದರೆ ಎಲ್ಲ ಹಬ್ಬ ಎಲ್ಲ ತಿಥಿ ನಮ್ಮಷ್ಟು ಯಾರಲ್ಲಿ ಅದಾವಲ್ಲ
ಬೇರೆ ದೇಶದಾಗಿಲ್ಲ ಅಂಬಲ್ ಅನ್ನಿಸ್ತೈತೆ ನಮ್ಗೆ. ನಮ್ಮ ಸಂಸ್ಕೃತಿ ಭಾಳ ಚಲೋ ಐತಿ. ವಿಚಾರ ಮಾಡಿದ್ರೆ ಹಬ್ಬಗಳನ್ನ ಯಾಕೆ ಮಾಡ್ಯಾರ ಅಂದ್ರೆ ಒಂದಕ್ಕೊಂದು ಕೂಡ್ಲಿ, ಒಂದಕ್ಕೊಂದು ಚಂದ ಇರಲಿ ಅಂತ ಹಬ್ಬಗಳನ್ನ ಮಾಡ್ಯಾರ. ಈಗ ನಾ ಗುರು ಪೌರ್ಣಿಮೆ ಮಾಡ್ತಿದ್ರೆ ನೀವೆಲ್ಲ ಬರ್ತೀರೇನ? ಗುರು ಪೌರ್ಣಿಮೆ ಮಾಡ್ಯಾರ ನಾನು ಬಂದ್ರಿ ನೀವು ಅಂದ್ರೆ ಒಂದಕ್ಕೊಂದು ಭೇಟಿ ಆಗೋದು, ಒಂದಕ್ಕೊಂದು. ಯಾಕಂದ್ರೆ ಸಂಸಾರ ಅನ್ನತಕ್ಕಂಥದ್ದು ಏನದ ಅಂದ್ರೆ ಅದು ಎಷ್ಟೋ ಸರಳ ಐತೆ ಅಂದ್ರೂ ಸಹಿತ ಅವ ಜನ ಅದ್ರ ಪುನಃ ತೋರ್ಸತೈತಾರೆ. ಅದು ಸಂಸಾರ ಅನ್ನತಕ್ಕಂಥ ಬಿಟ್ಟು ಹೊರಗುಡಿಸೋದಿಲ್ಲ. ಅದು ಬಿಟ್ಟು ಹೊರಗುಡಿಸೋದಿಲ್ಲ. ಏನೋ ಒಂದು ನಿಮಿತ್ತದಿಂದ ನಾವೇನು ಮಾಡ್ತೇವ್ರಿ, ಗುರು ಶಿಷ್ಯರಾಗಲಿ, ತಾಯಿ ಮಕ್ಕಳಾಗಲಿ, ನೀವೇನು ತಿಳ್ಕೊತೀರಿ ತಿಳ್ಕೊರಿ, ಯಾವುದೋ ಒಂದು ನಿಮಿತ್ತದಿಂದ ಕೂಡ್ತವೆ. ನಾವು ನಿಮ್ಮ ಮನೆಗೆ ಬರ್ತು ಅಂದ್ರೂ ಸಹಿತ ಅರ್ಧ ತಾಸು 1 ತಾಸು ಆತು. 2ನೇ ತಾಸಿಗೆ ಅಂದ್ರೆ ಹೋಗಿ ಬರ್ತೇವೆ ಬರ್ತೈತಿ. ಈಗ ನೀವು ಕೂತಿಟ್ರೆ 5 ಕೂತಿರು 1 ತಾಸು ಆತು. ಹಿಂಗೆ ಕುಂತಾರೆ ನೀವು ಹಂಗೆ ಕುಡುದಿಲ್ಲ. ಯಾಕೆ? ಈ ಗುರು ಪೂರ್ಣಿಮಾ ನಿಮಿತ್ತದಿಂದ ಏನಾಗೈತ್ರಿ, ಇಲ್ಲೆಲ್ಲರೂ ನಾವು ಕೂಡಿದ್ದೀವಿ. ಯಾಕಂದ್ರೆ ಗುರುವಿನ ಮಹಿಮಾ ಅಪಾರದ. ಯಾರು ಗುರುವಿನ ಮಹಿಮೆಯನ್ನು ತಿಳ್ಕೊಂಡಾರಲ್ಲ ಅವರಿಗೆ ಅಪಾರದ. ಅವರು ನಮ್ಮಂಗೆ ಬಿಡೋಣ, ಅವ್ರಿಗೆ ಏನೂ ಇಲ್ಲ. ಅದಕ್ಕಾಗಿ ಅಂದರು ನಂಬೆಲು ಮದವೇ ಗುರುಪಾದವ. ನಾವು ಏನನ್ನ ನಂಬಬೇಕಾಗಿದೆ ಅಂದರೆ ಗುರುವಿನನ್ನು ನಂಬಬೇಕಾಗಿದೆ. ಗುರುವಿನನ್ನು ಯಾಕೆ ನಂಬಬೇಕಾಗಿದೆ ಅಂದರೆ ಪರಮಾತ್ಮನಿಗಿಂತ ಶ್ರೇಷ್ಠ ಗುರುದಾನಂತ ಹೇಳು. ಹೆಂಗೆ ಶ್ರೇಷ್ಠ ಅಂದರೆ ಪರಮಾತ್ಮ ಎಲ್ಲ ಕಡೆ ಅದಾನಿಲ್ರಿ. ಪರಮಾತ್ಮ ಇಲ್ಲದ ಜಾಗ ಎಲ್ಲೂ ಇಲ್ಲಂತಾರೆ. ಇಷ್ಟು ಸೂಕ್ಷ್ಮದಾನದಲ್ಲವ ಸಣ್ಣ ಇರುವಿ ನೋಡಿದ್ರಿ ನೀವು? ಅವಂತೂ ಸಕ್ರೆ ಡಬ್ಯಾಗ ಇರತ್ತವ ಬಿಡ. ಆ ಇರ್ವಿ ಕಾಲಾಗ ಗೆಜ್ಜಿ ಕೆಟ್ರ ಆ ಗೆಜ್ಜಿನ ಸಪ್ಪಳು ಕೇಳ್ತಾನಂತ. ಯಾರ್ರಿ? ಪರಮಾತ್ಮ. ನೀವು ನೋಡ್ಯಾರೇ? ನಾವು ಕನ್ಸೇನೆ ನಮ್ಗೆ ಯಾರಿಗಾರೆ ಕನ್ಸೇನೇನ್ರಿ? ಯಾಕೆ ಕನ್ಸಿಲ್ಲ? ಅವ್ನು ನೋಡುವ ಕಣ್ಣು ನಮಗಿಲ್ಲ. ಅವ್ನು ನೋಡುವ ಕಣ್ಣು ನಮಗೆ ಕೊಡೋವ್ರೇನೆ ಯಾರಂದ್ರೆ ಸದ್ಗುರುನಾಥ ಪುಣ್ಯಾತ್ಮರೇ. ಗುರುಗಳು ಬೇರೆ, ಸದ್ಗುರುಗಳು ಬೇರೆ. ಗುರುಗಳು ಭಾಳ ಅದಾರ. ಗುರು ಗೋಸ್ವಂತಿ ಶಿಷ್ಯ ವಿತ್ತಾಪಹಾರಕಃ. ಗುರುಗಳು ಭಾಳ ಜನ ಅದಾರ. ಯಾರು? ಶಿಷ್ಯನ ವಿತ್ತವನ್ನು ಹರಣ ಮಾಡತಕ್ಕಂಥ ಗುರುಗಳು ಭಾಳ ಅದಾರ. ಗುರು ವಿರಳ ಸಂತಿ. ಗುರುಗಳು ವಿರಳದಾರ. ಶಿಷ್ಯ ವೃತ್ತಾಪಹಾರಕಃ. ಶಿಷ್ಯನ ಅಂತಃಕರಣದಲ್ಲಿರತಕ್ಕಂಥ ದುಃಖನ್ನ, ತ್ರಾಸನ್ನ, ಅಜ್ಞಾನವನ್ನು ಕಳೀತಕ್ಕಂಥ ಗುರುಗಳು ಭಾಳ ಜನ ಕಡಿಮೆ ಅದಾರ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಸದ್ಗುರು ಸಿಗುವುದು ಭಾಳ ಕಠಿಣ ಅಂತ ಹೇಳಿಲ್ಲ. ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು. ಗುರುವ ಸಿಗ್ತಾರೆ ನಿಮಗೆ, ಆದರೆ ಸತ್ಯವಸ್ತುವಿನ ಜ್ಞಾನವನ್ನು ಮಾಡಿಕೊಡತಕ್ಕಂಥ ಗುರುಗಳು ಸಿಗುವುದು ಭಾಳ ಕಡಿಮೆ ಅದಾರ. ಅದಕ್ಕಾಗಿ ನಾವು ಗುರುಗಳನ್ನು ವಿಚಾರ ಮಾಡ್ಕೋಬೇಕಾಗ್ತದೆ ಪುಣ್ಯಾತ್ಮರೇ. ಯಾಕಂದ್ರೆ ನಾವು ಯೋಗಿ ಗುರು ಸಿಗಲಿಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿತ್ತಂತೆ. ನೋಡಿಲ್ಲ ಸಿದ್ಧಾರೂಢ ಚರಿತ್ರೆದಾಗ ಒಂದು ಕತೆ ಬರ್ತೈತಿ. ಅವರೇ ಬ್ರಾಹ್ಮಣಿದ್ದ ಆದರೂ ಸಹಿತ ಅವ ಏನು ಮಾಡಿದ ಅಂದ್ರೆ ಯೋಗಿ ಗುರು ಸಿಕ್ಕಿರ್ಕಿಲ್ರಿ. ಯಾಕೆ? ಯೋಗಿ ಗುರು ಸಿಗಬೇಕಾಗಿತ್ತಂದ್ರೆ ನಮ್ಮ ಪುಣ್ಯನೂ ಬೇಕು. ಯೋಗಿ ಗುರು ಸಿಕ್ಕಿರ್ಕಿಲ್ಲ. ಅವರೇ ಬ್ರಾಹ್ಮಣ. ಅವು ಎಂಥ ಗುರು ಸಿಕ್ಕಿದ್ದಂದ್ರೆ ನಿಮ್ಗೆ ಒಂದೇ ಮಾತನ್ನ ಹೇಳಿದ್ರೆ ಕರಿದಾರ ತಾಯ್ತ. ಈ ಗುರುಗಳು ಭಾಳ ಅದಾರ. ಮತ್ತು ಅವ್ರಿಗೆ ಶಿಷ್ಯರು ಭಾಳ ಅದಾರ. ನಮ್ಮಂಥವ್ರೆಲ್ಲ ಹೊಡ್ಕೊತಾಗೈತಿ. ಅಂಥ ಗುರುಗಳಿಗೆ ಏನಾಗಿದ್ರು ಅವ ಶರಣು ಹೋಗಿದ್ದು ಪುಣ್ಯಾತ್ಮರ. ಅವರೇ ಬ್ರಾಹ್ಮಣ. ಅವೇನು ಮಾಡ್ಬೇಕ್ರಿ? ಸಂಧ್ಯಾ ವಂದನ ಮಾಡ್ಬೇಕು, ಶಿವನ ನಾಮಸ್ಮರಣೆ ಮಾಡ್ಬೇಕು. ಅವ್ರು ಮೂರು ಅಡಿ ಜನವರಾಗಿರ್ತಾರೆ. ಅವ್ರು ಯಾಕೆ ಆಗಿರ್ತಾರೆ? ತಾಯಿ ಋಣ, ತಂದೆ ಋಣ, ಗುರುವಿನ ಋಣ ಮುಟ್ಟಿಸ್ಬೇಕು. ಅಂಥವ್ರಿಗೆ ಬ್ರಾಹ್ಮಣ ಅಂತ ಇದ್ದಾರೆ. ಹೇಳಿದಾರೆ ಹಾಕಿದ ಜನಿವಾರವ ಸದ್ಗುರುನಾಥ ನೂಕೀದ ಭವಭಾರವ. ನೋಡ್ರಿ ಹೆಂಗಾಡ್ತಾರೆ ಶ್ರೀಗಳು. ಇಂಥ ಗುರು ಬೇಕಲ್ಲ, ಭವದ ಭಾರವನ್ನು ತೆಗೆಯತಕ್ಕಂಥ ಗುರು ಇರಬೇಕು ಪುಣ್ಯಾತ್ಮರೇ. ಅಂದ್ರೆ ನಮ್ಮ ಜೀವನ ಪಾವನ ಆಗ್ತದೆ. ಭವಕ್ಕೆ ನೂಕಾಗಿತ್ತಂದ್ರೆ ಏನು ಮಾಡೋರು ನೀವು? ಅಂಥ ಗುರುಗಳು ಭಾಳ ಅದಾರೆ. ನೀವು ಭಾಳ ಕಾಣತೈತಿ. ನಿಮ್ಗೆ ಯಾರು ಮಾಡ್ಸ್ಯಾರ, ನಿಮ್ಗೆ ಹಂಗೆ ಮಾಡ್ಯಾರ, ಏನು ಮಾಡ್ಯಾರ ಏನಿಲ್ಲ. ಗುರು ಕೊಟ್ಟಂಥ ಮಂತ್ರವನ್ನು ಸದೈವ ಕಾಲದಲ್ಲಿ ಮುಂಜಾನೆ ಸಾಯಂಕಾಲ ನಿಂಗೆ ಎಷ್ಟು ಸಾಧ್ಯ ಆದಲ್ಲಿ ಅಷ್ಟು ಜಪ ಮಾಡು. ಕರ್ಮವನ್ನು ಅಳಿಸಕ್ಕಂಥ ಸಾಮರ್ಥ್ಯ ಗುರುವಿನಲ್ಲಿದೆ ಪುಣ್ಯಾತ್ಮ. ನಿಮ್ಮ ಹಿಂದಿನ ಜನ್ಮದಲ್ಲಿ ಇರತಕ್ಕಂಥ ಕರ್ಮವನ್ನು ನೋಡಿಲ್ಲ. ಸಿದ್ಧಾರೂಢ ಕಾಲಕ್ಕೆ ಹಿಂಗೆ ಪ್ರವಚನ ನಡೆದಿತ್ತ. ಒಮ್ಮೆ ಪ್ರವಚನ ನಡೆದಿತ್ತ. ಪ್ರವಚನ ಆಯ್ತು. ಗುರು ರಾಜ ಸಿದ್ಧಾರೂಢ ಸಮರ್ಥ ಮಂಗಳಾರತಿನೂ ಆಗತ್ತ. ಇಬ್ರು ಗಂಡ ಹೆಂಡತಿ ಚಿಂಗೋಳು ಹಿಡ್ಕೊಂಡು ಬಂದಿರುತ್ತೆ ಕೈಯಾಗ. ಎಲ್ಲರೂ ಎದ್ದು ಹೊಂಟಿವ್ರಿ. ಹೋಗುತ್ತನೇ ಬಂದ್ರೆ ಅವರ ಆತ್ಮೀಯ ಶಿಷ್ಯರಿ.
ಶಿಷ್ಯರು ಭಾಳ ಜನ ಇರ್ತಾರೆ, ಜನ ಭಾಳ ಇರ್ತಾರೆ ಅಂದ್ರೆ ಎಲ್ಲರೂ ನಾವು ಪ್ರೀತಿ ರೂಪದಲ್ಲಿ ಬರ್ಬೋದು. ಅದನ್ನು ನೆನಪಿಡ್ಬೋದು ನೀವು. ತುಸು ಜನ ಆತ್ಮೀಯರು ಇರ್ತಾರೆ, ತುಸು ಜನರನ್ನು ಕೇವಲ ಪ್ರೀತಿ ಮಾಡ್ತಿರ್ತಾರೆ. ತುಸು ಆತ್ಮೀಯ ಜನ ತುಸುನೇ ಇರ್ತಾರೆ, ಅವ್ರಿಗೆ ಎಲ್ಲರೂ ನಂಬುದಿಲ್ಲ ಅವ್ರೆ. ಯಾಕೆ ಈ ಜಗತ್ತ ಎಂತೆಂತ ಅವ್ರನ್ನು ಏನೇನೋ ಮಾಡೈತಿ ಪುಣ್ಯಾತ್ಮರೇ. ಅಂತ ಬಸವಣ್ಣ ಸಮಾಜವನ್ನು ತಿದ್ದಾಕ ಬಂದವನು ಬಿಟ್ಟಿಲ್ಲ. ನಂದಿಯ ಪುರಾವತಾರಿ ಬಸವಣ್ಣ ಪಾಪ ಅವನು ಬಿಟ್ಟಿಲ್ಲ, ಶ್ರೀರಾಮಚಂದ್ರನು ಬಿಟ್ಟಿಲ್ಲ, ಅಕ್ಕ ಮಹಾದೇವಿನ ಬಿಟ್ಟಿಲ್ಲ. ಇನ್ನು ಈ ತೊಗಲು ಬಾವಲು ಈ ಅಕ್ಕ ಮಹಾದೇವಿನ ಯಾರು ಬಿಡ್ತಾರೆ? ಇರುವ ನಾವೆಲ್ಲ ಇದ್ರಾಗನ ನಾವು ಜಯಿಸಬೇಕಾಗ್ಯದ ಪುಣ್ಯಾತ್ಮರೇ. ಅವ್ರು ಇದ್ದಟ್ಟು ನಾವು ಎಚ್ಚರಾಗಿರ್ತು. ನಾವು ವೈರಿ ಒಳಗಾರಂದ್ರೂ ನಾವು ಕೆಟ್ಟ ತಿಳ್ಕೊಬಾರ್ದು. ಅವ್ರು ಇದ್ದಟ್ಟು ನಾವು ಎಚ್ಚರಾಗಿರ್ತು. ಎಂತೆಂತ ಅವ್ರನ್ನ ಕಾಡೈತಿ ಈ ಜಗತ್ತ. ಅದರಂತ ಏನಾಯ್ತಂದ್ರೆ ಅವರು ಇಬ್ಬರು ಬಂದರು, ಬರು ತಡ ಇಲ್ಲ ಕುಂಡಾತಿದ್ರು. ಸಿದ್ಧಾರೂಢಂದ್ರು ಕುಂಡಬೇಡ್ರಂದ್ರು. ನಾನು ಎದ್ದ ನಿಂತರು ಅವ್ರು. ಯಾಕಂದ್ರೆ ಗುರುವಿನ ಆಜ್ಞೆ ಆಗೈತಿ. ಎದ್ದ ನಿಂತರು, ಅದನ್ನ ಚಿಮ್ಮೂರು ಎಲ್ಲ ಕಡೆ ಚೆಲ್ರಿ ಅವ್ರು. ಎಲ್ಲ ಕಡೆ ಚಿಮ್ಮೂರು ಚೆಲ್ರು. ಹಿಂದೆ ಕೈ ಕಟ್ಟಂದ್ರು ಅವ್ರು. ಯಾರಿಗ್ರಿ? ಇಬ್ಬರು ಗಂಡ ಐತಿ. ಹಿಂದೆ ಕೈ ಕಟ್ರು, ಬಾಯಲ್ಲಿ ತಿಂದ್ರು ಅವ್ರು ಚಿಮ್ಮೂರಿ ಅಂದ್ರು ಅವ್ರು. ಗುರುಗೆ ಎದುರಾಡೋ ಮಾತೇ ಇಲ್ರಿ. ನಾವಾಗಿದ್ದು ಅಂದ್ರೆ ಅಯ್ಯೋ ಶಿವ ಅವ್ರ ಹತ್ತ ನಾವು ಇತ್ತಿತ್ತ ಹಿಂಗಾತಿತ್ತು. ಎದುರು ಆಗ್ಲಿಲ್ರಿ ಅವರು. ಹಿಂದೆ ಕೈ ಕಟ್ಟರು, ತಿನ್ನಾಕ ಚಾಲು ಮಾಡ್ರಿ. ಚಿನ್ನಾಕ ಚಾಲು ಮಾಡ್ರಿ. ಇನ್ನು ಸಾಕು ಬಿಡೋರು ಅವ್ರು. ಸಿದ್ಧಾರೂಢರು ಸಾಕು ಬಿಡ್ರಂದ್ರು. ಅವ್ನ ತಡ ಇಲ್ಲ. ನಮ್ಮಂಥವ್ರು ಇರ್ತಾರಲ್ಲ, ಈಗ ಉಳ್ದವ್ರು ಅರ್ಧಂಬರ್ಧ ಈ ಕಡೆ ಅಗಸರನ್ನ ಎಲ್ಲನೂ ಕಾಯ್ಲಿಲ್ಲತ್ತ, ಮನೇನೂ ಕಾಯ್ಲಿತ್ತು, ನಡುವ ಸಾಯ್ತಾವಲ್ಲ. ಒಂದು ಅವ್ರು ಲೇಟ್ ಮಾಡಿ ಬಂದಾರ, ಹಿಂಗೆ ಮಾಡಿರಿ ಇಲ್ರಿ ಗುರುಗಳು ಅಂದಿರ್ತಾರೆ. ನಿಮ್ಗೆ ತಿಳ್ಕೊಂಡಿಲ್ರು ಇನ್ನೂ ಅಂದಿರ್ತಾವ. ಯಾಕ್ರಿಪ್ಪ ಅಂದಿರ್ತಾರೆ. ಅವ್ರು ಇನ್ನು ಬರುವ ಜನ್ಮಕ್ಕಾಗಿ ಜನ್ಮ ಇತ್ತು. ಇನ್ನು ಬರುವ ಜನ್ಮ ಅವ್ರದ್ದು ಕಾಗಿ ಜನ್ಮ ಇತ್ತು. ಸಿದ್ಧಾರೂಢರಿಗೆ ಶರಣ ಹೋಗಿ ಮುಂದೆ ಕಾಗಿ ಜನ್ಮ ಬಂದೈತೆ ಅಂದ್ರೆ ಗುರುವಿನ ಬೆಲೆ ಏನ್ರು ಅಂದ್ರತ್ತವ್ರು. ಗುರುವಿನ ಬೆಲೆ ಏನು? ಇದ ಜನ್ಮದಾಗ ಕಾಗಿ ಜನ್ಮ ತೀರ್ಸಿಬಿಟ್ನಿ ಅವ್ರು ಅಂದ್ರು. ಅಂತ ಗುರುವಿಗೆ ನಂಬಿದವರು ಎದಕ್ಕೆದಕ್ಕಾರ ಅನಿಸ್ತಾರೆ ಅಂದ್ರೇನವ್ರ ಹೇಳೋ ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿದೆ, ಎತ್ತು ಹೋಗಿರಿ ನಿಂದ ಕರೆಯಲ್ಲ. ಸರಿ ಪ್ರಾಯ ಸದ್ಗುರುವಿನ ಬಲ ಇದ್ದಾರ ಅನ್ಸೋದಲ್ರಿ ಅವರು. ನೀವು ಗುರುವಿನನ್ನು ದೃಢವಾಗಿ ನಂಬರ್ಬೇಕಾರೆ ನಿಮ್ಮನ್ನ ಪುನಃ ಹೇಳ್ತಿರ್ತಾನೆ. ನಾ ಈಗ 35 ವರ್ಷದಿಂದ ಮನೆ ಬಿಟ್ಟು ಬರುತ್ತೇ. ನಾ ಹಿಂಗೆ ಬಂದನು ಖರೆ ನಿಮ್ಗೆ ಆರಾಮದನ್ನ. ನಿಮ್ಮ ಹೊಲ ಐತಿ, ಮನೆ ಐತಿ, ಬ್ಯಾಲೆನ್ಸ್ ಐತಿ, ಎಲ್ಲ ಐತಿ. ಖರೆ ನನ್ನಟ್ಟು ಸುಖ ನಿಮಗೆ ಯಾಕಿಲ್ಲ? ನೀವು ಪ್ರಪಂಚ ನಂಬೇರಿ, ನಾವು ಗುರುವಿನ ನಂಬಿರಿ. ಗುರುವಿನ ನಂಬಿದವಿಲ್ಲೋ ನಮ್ಗೆ ಕಷ್ಟ ಅನ್ನತಕ್ಕಂಥ ಬರ್ತಾವ. ಆದ್ರೆ ಹೆಂಗೆ ಬರ್ತಾವೆ ಹೆಂಗೆ ಹೋಗ್ತಾವೆ ಗೊತ್ತಾಗೋದಿಲ್ಲ ಪುಣ್ಯಾತ್ಮರೇ. ಅದು ಯಾರ ಕೃಪಾ ಅಂದ್ರೆ ನೀವು ಗುರುವಿನ ಕೃಪಾ. ಗುರುವಿನ ಭವವನ್ನು ದಾಟಿಸತಕ್ಕಂಥ ಗುರು ಸಂಸಾರದಲ್ಲಿರತಕ್ಕಂಥ ಕಷ್ಟಗಳನ್ನು ಹೋಗಲಾಡಿಸೋದಿಲ್ಲ. ಹಾಗೆ ಗುರುವಿನಲ್ಲಿ ಶಕ್ತಿ ಇರಬೇಕು ಪುಣ್ಯಾತ್ಮರೇ. ಅಂಥ ಗುರುವಿಗೆ ನಾವು ಶರಣು ಆದೂ ಇಲ್ಲೋ ನಮ್ಮ ಜೀವನ ಅನ್ನತಕ್ಕಂಥದ್ದು ಪಾವನ ಆಗ್ತದೆ. ಇದು ಗುರು ಪೂರ್ಣಿಮೆಯನ್ನು ಯಾಕೆ ಮಾಡಿ ಅಂದ್ರೆ ಭಗವಾನ್ ಶ್ರೀ ವೇದವ್ಯಾಸರು ಹುಟ್ಟಿದ ದಿನ ಇವತ್ತು. ನಮ್ಮ ಅಧ್ಯಾತ್ಮಕ್ಕೆ ಏನಾಗಿದೆ ಅಂದ್ರೆ ಭಗವಾನ್ ಶ್ರೀ ವೇದವ್ಯಾಸರು ಭಾಳ ಕೊಡುಗೆಯನ್ನು ಕೊಟ್ಟಾರ. 6 ಶಾಸ್ತ್ರ, 18 ಪುರಾಣ, ಏನಿದಾವಲ್ಲ ಭಗವದ್ಗೀತಾ, ಬ್ರಹ್ಮಸೂತ್ರ, ಉಪನಿಷತ್ತು, ಪ್ರಸ್ಥಾನ ತ್ರಯಾದಿಗಳು ಏನದಾವಲ್ಲ ಇವೆಲ್ಲ ಯಾರು ಕೊಟ್ಟದ ವರ ಅಂದ್ರೆ ಭಗವಾನ್ ಶ್ರೀ ವೇದವ್ಯಾಸರು ಈ ಜಗತ್ತಿಗೆ ಕೊಟ್ಟು ಹೋಗ್ಯಾರ. 6 ಶಾಸ್ತ್ರ, 18 ಪುರಾಣ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ, ಏನು ಅಧ್ಯಾತ್ಮ ಅನ್ನತಕ್ಕಂಥದ್ದೈತ್ಲ ಇದು ಸರ್ ಭಗವಾನ್ ಶ್ರೀ ವೇದವ್ಯಾಸರು ಹುಟ್ಟಿರಲಿಲ್ಲ ಅಂದ್ರೆ ನಮ್ಗೆ ಅಧ್ಯಾತ್ಮ ಅನ್ನೋದು ಗೊತ್ತಿರ್ತಿರ್ತೀವಿ ಪುಣ್ಯಾತ್ಮರೇ. ಅದಕ್ಕಾಗಿ ಅವರ ಒಂದು ಉಪಕಾರ ಸ್ಮರಣೆಯ ಸಲುವಾಗಿ ನಾವೆಲ್ಲರೂ ಏನು ಮಾಡ್ತಾ ಇದೀವಿ ಅಂದ್ರೆ ಗುರು ಪೂರ್ಣಿಮೆಯನ್ನು ಮಾಡ್ತಾ ಇದ್ದೀವಿ. ಅವ್ನು ಮಾಡಾಕತ್ತಿ ನಮ್ಮ ಚೆನ್ನಪ್ಪನ 25 ವರ್ಷ ಆತ. ಕರೆ ಅವ್ ಮಾಡು 3ನೇ ಗುರು ಪೂರ್ಣಿಮೆಗೆ ನಾ ಬಂದ. ನಮ್ಮ ಗುರು ಪೂರ್ಣಿಮೆ ಬಂದಿಕ್ಕಿಲ್ಲ, ಶಂಭುಲಿಂಗಪ್ಪ ಹೇಳಿ ಬಂದಿದ್ರು. ನಾವು ಅಗದಿ ಸಣ್ಣವ್ರಿದ್ರು ಮತ್ತು ದಾನಂಗುಡೆ ಮಾಡ್ತಿದ್ರು. 3ನೇ ಗುರು ಪೂರ್ಣಿಮೆಗೆ ನಾ ಬಂದು ನಾವು ಅಂದಿಂದ ತನ್ನ ಸಂಸಾರದ ಏನೋ ಕಷ್ಟ ನಷ್ಟಗಳು ಬಂದ್ರು ಸಹಿತ ಗುರುವಿನ ಉಪಕಾರ ಸ್ಮರಣೆ ಏನು ಮಾಡಿದ್ರು ತೀರುದಿಲ್ಲ ಪುಣ್ಯಾತ್ಮರೇ. ಯಾಕೆ ಎಲ್ಲರೂ ಜಗತ್ತಿಗೇನು ಬಂಧುಗಳು ಆದವರು, ಬಂದುಂಡು ಹೋಗೋರು, ಭವದ ಬಂಧನವ ಕರೆಯಲ್ಲರಿಯರು. ಎಲ್ಲರೂ ಬಂಧನದಾಗ ನೂಕಾವ್ರದಾರ ನಮಗೆ. ಈ ಬಂಧನದಿಂದ ಯಾರೇ ದಾಡ್ಸವ್ರಿದ್ರೆ ಅವ್ರು ಯಾರದಾರ? ಸದ್ಗುರುನಾಥ ಅದಾನ ಪುಣ್ಯಾತ್ಮರೇ.
ಅಂಥ ಗುರುವಿನ ಒಂದು ಉಪಕಾರ ಸ್ಮರಣೆಯ ಸಲುವಾಗಿ ಈ ಒಂದು ಗುರು ಪೂರ್ಣಿಮಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಪಾಪ ನಾ ಯಾರ್ಯಾರು ಹೇಳಿದಾನೆ ಎಲ್ಲರೂ ಬಂದಿರಿ, ಅದೊಂದು ಸಮಾಧಾನ ಆಯ್ತು ನನಗೆ. ಯಾಕಂದರೆ ನಾವು ಅಧ್ಯಾತ್ಮದಲ್ಲಿ ಏನೂ ಇರ್ಬೋದು, ಖರೆ ನಾವೆಲ್ಲ ಫ್ರೆಂಡ್ಸ್ ಗತೆ ಅದು. ನಾ ಹೇಳ್ತಿರ್ತೇನೆ ನಮ್ಮ ಫ್ರೆಂಡ್ಸ್ ಹೆಂಗೆ ಅಂತೇಳಿ. ನಮ್ಮ ಪಾರ್ವತಿ ಹೇಳ್ತಾರೆ, ನಿಮ್ಮ ಫ್ರೆಂಡ್ಸ್ ಸರಿ 8 ಮಂದಿ ಅದಾರ ಹೇಳ್ತಿರ್ತಾರೆ. ಎಲ್ಲರೂ ಬರ್ತಾರೆ, ಎಲ್ಲರಿಗೂ ತೋರಿಸ್ಕೊಡ್ತಾನೆ ಗಪ್ಪತ್ತ ಹೇಳಿದನ್ನ. ಯಾಕಂದ್ರೆ ನೀವು ನಮ್ಮ ಭಾಳ ಆತ್ಮೀಯರಾಗೇರಿ. ನಾ ಅದಕ್ಕೆ ಹೇಳ್ತಿರ್ತಾನೆ, ಎಲ್ಲೆಲ್ಲರೂ ಬಂದವ್ರು ಸಹಿತ ಏನು ಉಮ್ರಾಣಿ ಹೆಣ್ಮಕ್ಳು ಹೇಳ್ತಿರ್ತಾರೆ ಮಹಾತ್ಮರು. ಯಾಕಂದ್ರೆ ನಿಮ್ಮನ್ನು ನೋಡಿ. ಯಾಕಂದ್ರೆ ನಮ್ಮ ದಾನಮದೇವಿ ಹುಟ್ಟಿದ ಊರು ಐತಿ. ನಮ್ಮ ಹೆಣ್ಮಕ್ಳಿಗೆ ಅದೊಂದು ಬಂದವ್ರು ಯಾಕಿರಲಿ ಎಲ್ಲಿಯವ್ರು ಯಾಕಿರಲಿ ಅದೊಂದು ಸೂಕ್ಷ್ಮ ಸಂಸ್ಕಾರ ಈ ಜಗದಾಗ ಐತೆ. ನನ್ನ ನೀವೆಲ್ಲ ಬಂದಿದ್ದೀರಿ ಪುಣ್ಯಾತ್ಮರೇ. ಗುರು ಪೂರ್ಣಿಮಾ ಹಿಂಗೆ ಮಾಡ್ಕೋತ ಹೋಗೋನು. ಯಾಕಂದ್ರೆ ಎಲ್ಲರೂ ಗುರು ಸ್ವರೂಪ. ನಮ್ಗೆ ಯಾರು ಏನ ಕಷ್ಟ ಕಾಲದಲ್ಲಿ ನಮ್ಗೆ ಯಾರು ಒಂದು ಮಾತು ಹೇಳ್ತಾರಲ್ಲ ಅವರು ಗುರುನ ಪುಣ್ಯಾತ್ಮರೇ. ನಮ್ಮ ಗುರು ಹೊಟ್ಟಕ್ಕೆ ಹೋಗ್ಬೇಕು ಅದೇ ಇಲ್ಲ. ಗುರು ಅಂದ್ರೆ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ನಮ್ಗೆ ಸಂಸಾರದಲ್ಲಿ ಕಷ್ಟಗಳು ಬಂದ್ರೆ ಮಾರ್ಗದರ್ಶನ ದಾರಿದೀಪ ಮಾಡಕ್ಕೆ ಗುರು ಯಾವ ರೂಪದಾಗ ಬರ್ತಾನೋ ನೋಡಿಲ್ಲ. ಆದಿಜಗುರು ಶಂಕರಾಚಾರ್ಯನ ಪರೀಕ್ಷೆ ಮಾಡಕ್ಕೆ ಯಾವ ರೂಪದಾಗ ಬಂದ್ರಿ? ಶಿಂದಿಗಾರ ರೂಪದಾಗ ಬಂದ್ರಿ. ಶಿಂದಿಗಾರ ರೂಪದಾಗ ಯಾಕೆ ಮೇಲಿನ ತೊಗಲನ್ನು ನೋಡುವ ಅಧ್ಯಾತ್ಮ ಅಲ್ಲ ಪುಣ್ಯಾತ್ಮರೇ. ಒಳಗಿರತಕ್ಕಂಥ ಜ್ಞಾನ ಅವರ ಶಕ್ತಿಯಿಂದ ನಾವು ಏನು ಮಾಡಕ್ಕೆ ಬರ್ತದೆ ಅಂದರೆ ಗುರು ಅನ್ನತಕ್ಕಂಥ ಪದವನ್ನು ನಾವು ಯಾರ್ಯಾರು ಎಲ್ಲೋ ಗುರುಗಳಿಗೆ ಸರಿ ಇಲ್ಲೇ ಕೂತಾಗ ನಮ್ಮ ಮನಪೂರ್ವಕವಾಗಿ ನಮಸ್ಕಾರ ಮಾಡಿದ್ರೆ ಅದು ಗುರುವಿಗೆ ಮುಟ್ತದೆ ಪುಣ್ಯಾತ್ಮರೇ. ಅಂಥ ಗುರು ಏನಿರ್ತಾನಂದ್ರೆ ಕಳ್ಕಳಿ ಇರ್ತಾನೆ. ಯಾರಲ್ಲಿ ಕರುಣೆ ಅನ್ನತಕ್ಕಂಥದ್ದು ಇರ್ತದಲ್ಲ ಅವರಿಗೆ ಗುರುಗಳು ಅಂತ ಇದ್ದಾರೆ, ಹೇಳ್ತಾ ಇದ್ದಾರೆ. ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ, ಸೌಂದರ್ಯತೆ, ಸದ್ಗುಣಗಳಿರಲವನೇ ಸೇವೆ ಗುರು ಮಂದಂಗೆ. ಗುರು ಏನು ಮಾಡ್ತಾನಂದ್ರೆ ನಿಮ್ಮ ಹಣೆ ಬರದಾಗ ಇಲ್ಲದನ್ನು ಸಹಿತ ಕೊಡತಕ್ಕಂಥ ಸಾಮರ್ಥ್ಯ ಯಾರಲ್ಲದ? ಒಬ್ಬ ತಪಸ್ವಿ ಗುರುವಿನಲ್ಲದ ಪುಣ್ಯಾತ್ಮರೇ. ಯಾಕಂದ್ರೆ ಒಂದು ಆದ ಘಟನಾನೇ ಹೇಳ್ತಾನೆ. ನಮ್ಮ ರವಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರಿ ಮೊದಲು. ರವಿ ನಮ್ಮ ಶಿರ್ಸೋನ ಬಾಡಿಗೆಯವ್ರು ಬಂದಿರು. ಅವ್ರೇನತ್ತಿರು ನಮ್ಮ ಶಿರ್ಸೋನ ಬಂದವ ಏನತ್ತಿದ್ದ, ನಮ್ಮ ರವಿಗೆ ಒಂದು ಹೆಣ್ಣು ನೋಡ್ರಿ ಅಂತಿದ್ದವು. ನಾನು ನೋಡೂನು ಹತ್ತೀನಿ. ನೋಡೂನು ಹತ್ತೀನಿ. ಕರೆ ಮುಂದೆ ಏನಾಯ್ತು ಅಂದ್ರೆ ಅವ್ರಿಗೆ ಪಾಪ ಇದು ತಮ್ಮದ ಕಾರ್ಯಕ್ರಮ ನಮ್ಗೆ ಸೇವಾ ಮಾಡಿದ್ರು ಅವರು. ಯಾಕಂದ್ರೆ ಗುರು ಸೇವಾ ಪ್ರಿಯದ. ನಮ್ಮ ಧನಧಾನ್ಯ ವಸ್ತ್ರವಾಹನ ಅದೇನು ನೋಡಲ್ಲ, ನಿಮ್ಮ ಅಂತಃಕರಣವನ್ನು ಪರೀಕ್ಷೆ ಮಾಡ್ತಿರ್ತಾನೆ ನಾವು. ಅವು ಇಲ್ಲಿ ಬಂದು ಪಾಪ ಇಬ್ಬರು ನಿತ್ಯ ಸೇವಾ ಮಾಡಿರು. ಮುಂದೆ ಏನಾಯ್ತು ಅಂದರೆ ಹೆಣ್ಣು ನೋಡ್ರಿ ಎತ್ತಿದ್ದಾನೆ. ಹೆಣ್ಣು ನೋಡಲಿಲ್ಲ, ಏನಿಲ್ಲ. ಮೊನ್ನೆ ಏನಾಯ್ತಂದ್ರೆ ನಿಮ್ಮದೇ ಮದುವೆ ಆತ್ರಲ್ಲ ನಿಮ್ಮ ಮಗಂದ ಅವಂದು ಮದುವೆ ಐತ್ರಿ. ಇಲ್ಲ ಯಾದಿಮೆ ಎಲ್ಲಿ ದೊಡ್ಡ ಪ್ರಮಾಣ ಮಾಡೋನು ಅಂದ. ಎಲ್ಲಿ ದೊಡ್ಡ ಪ್ರಮಾಣ ಹೋಗೋ ಮರಾಯ ಯಾದಿಮೆ ಶಾದಿ ಮಾಡಿಬಿಡುವ. ನಾನು ಹೆಣ್ಣು ನೋಡಿ ಅಂದ ಊರಾಗ ಗೊತ್ತಿಲ್ಲ ನಾ ಮದುವೆ ಹೋಗಿದ್ದನು ಅಂದ್ರೆ ಏನ. ಗುರು ಒಮ್ಮೆ ಪ್ರಸನ್ನ ಆದಂದ್ರೆ ನಿಮಗೆ ಲೌಕಿಕ ಭೋಗದ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾನೆ. ಮತ್ತು ಈ ಭವದಿಂದ ಪಾರ ಮಾಡತಕ್ಕಂಥ ಸಾಮರ್ಥ್ಯ ಏನದ ಅಂದ್ರೆ ಒಬ್ಬ ಗುರುವಿಗದ ಪುಣ್ಯಾತ್ಮರೇ. ಪರಮಾತ್ಮ ನೀವು ಭೋಗದಾಗ ಎದ್ದದಟ್ಟ ಕೊಡ್ತಾನವ. ಆದರೆ ಗುರು ಏನು ಮಾಡ್ತಾನೆ? ನಿಮ್ಮ ಹಣೆ ಬರದಲ್ಲಿ ಇರಲಾರದನ್ನು ಕೊಡತಕ್ಕಂಥ ಸಾಮರ್ಥ್ಯ ಯಾರಿಗಿದೆ? ಗುರುವಿಗಿದೆ. ಒಬ್ಬ ನೋಡಿಲ್ರಿ ಬಡಿಗೇರ್ ಕಾಳಪ್ಪ ಕೈಲಾಸ ಮಂಟಪ ಕಟ್ತಿದ್ದ ಹುಬ್ಳ್ಯಾಗ. ಹುಬ್ಳಿಗೆ ಹೋಗಿರ್ಬೇಕು. ಕೈಲಾಸ ಮಂಟಪ ಐತಿರ್ಲ, ಆ ಸಿದ್ಧಾರೂಢ ಇದ್ದಾಗ ಆಗೈತಿ ಅದು. ಕೈಲಾಸ ಮಂಟಪ ಕಟ್ತಿದ್ದ ಬಡಿಗೇರ್ ಕಾಳಪ್ಪ ಎಲ್ಲ ಹೆಂಡ್ರ ಮಕ್ಕಳನ್ನೆಲ್ಲ ತ್ಯಾಗ ಮಾಡಿ ಹುಬ್ಳ್ಯಾಗ ಬಂದು ನಿಂತಿದ್ದ. ಎಲ್ಲರೂ ಅಪ್ಪಾರ ಬೈರದಶಿ ಹೋಗಿದ್ನಾಗ ಅದೊಂದು ಪದ್ಧತಿ, ಎಲ್ಲರೂ ಸಾಲಿಡ್ದು ನಮಸ್ಕಾರ ಮಾಡ್ತಾರೆ. ಸಿದ್ಧಾರೂಢ ಶಿವಾವತಾರ ಏನೆಂಬುದ ಬಡಿಗೇರ್ ಕಾಳಪ್ಪನ ಮರಣ ಬಂದದ್ದು ಸಿದ್ಧಾರೂಢ ಗೊತ್ತಾಗಿತ್ತ. ಕಾಳೆ ಅಂದಿರ್ತ ನಮಸ್ಕಾರ ಮಾಡಿದತ್ತ ಕಾಳಪ್ಪ. ಅಲ್ಲೋ ನೀ ಕೈಲಾಸ ಮಂಟಪ ಪೂರ್ಣ ಮಾಡ್ತೀನೋ ಏನು ಅರ್ಧ ಮಾಡ್ತೀನೋ ಕೇಳಿರ್ತವ್ರು. ತಿಳ್ಕೊಂಡ್ರೆ ಅವ್ನು ಯಥಾ ಗುರುವಿನ ಶಿಷ್ಯ ಇದ್ದ. ಗುರುವಿನೊಡನೆ ಒಡನಾಟ, ಮಹಾತ್ಮರೊಡನೆ ಒಡನಾಟ ಒಂದತ್ತ. ಯಪ್ಪ ನಾ ಕೈಲಾಸ ಮಂಟಪ ಅರ್ಧ ಮಾಡೋದು ಪೂರ್ಣ ಮಾಡೋದು ಅದು ನನ್ನ ಕೈಯಾಗಿಲ್ಲ, ಅದು ನಿಮ್ಮ ಕೈಯಾಗೈತೆ ಅಂದ. ಮಗನ ನಾನು ಹಿಂಗೆ ಪೇಚ್ ಹಾಕ್ಬೇಕಂದ್ರೆ ನನಗೆ ನೀ ಪೇಚ್ ಹಾಕಿಲ್ಲ ಅಂದ್ರತ್ತವ್ರು ಸಿದ್ಧಾರೂಢ. ಹಿಂಗೆ ಅಂದ್ರತ್ತವ್ರು ಸಿದ್ಧಾರೂಢ. ಹೌದ್ರಿಪ್ಪ ಅಂದತ್ತವ ಬಡಿಗೇರ್ ಕಾಣಪ್ಪ. ಅದು ಪೂರ್ಣ ಆಗೋದು ಅರ್ಧ ಆಗೋದು ನಿಮ್ಮ ಕೈಯಾಗೈತೆ ಅಂದ್ರೆ ಹಂಗೆ ಪೂರ್ಣ ಮಾಡ್ತೀವಿ ಹೋಗಿ ನೀ ಅಂದ್ರತ್ತ. ಅದು ಕೈಲಾಸ ಮಂಟಪ ಅಂದ್ರೆ ಅಷ್ಟು ಆಯುಷ್ಯ ವೃದ್ಧಿ ಆದವ್ರದ ಕೈಲಾಸ ಮಂಟಪ ಎಲ್ಲ ಕಟ್ಟಿದಿಂದ ಬಡಿಗೇರ್ ಕಾಳಪ್ಪ ಉಮರ್ನ ಬರ್ತದೆ ಪುಣ್ಯಾತ್ಮರಿ.
ಅವನು ಹಣೆ ವಾರದಲ್ಲಿ ಇರಲಾರದನ್ನೇ ಕೊಡತಕ್ಕಂಥ ಸಾಮರ್ಥ್ಯ ಒಬ್ಬ ಯೋಗ್ಯ ಜ್ಞಾನಿ ಗುರುವಿಗೆ ಪುಣ್ಯಾತ್ಮರೇ. ಅಂಥ ಗುರುವಿಗೆ ನಾವು ಶರಣವಾದು ಇಲ್ಲೋ ನಮ್ಮ ಜೀವನ ಅನ್ನತಕ್ಕಂಥದ್ದು ಪಾವನ ಆಗ್ತಾ ಇದೆ. ಮತ್ತು ಏನಿಲ್ಲ, ಒಂದು ಏನಾರು ಸುತ್ಕೊಂಡು ಬಂದು ನಾವು ಗುರು ಅನ್ನೋರು ಭಾಳ ಮಂದಿ ಅದಾರ ಈಗಿನ ಕಾಲದಲ್ಲಿ. ಅದಕ್ಕಾಗಿ ನಾವು ಪಾನಿ ಪೀನ ಚಾನಕ್ಕೆ ಗುರುಕನ ಪಚಾನಕ್ಕೆ ಅಂತ ನೀರು ಸೋಸಿ ಕುಡಿಬೇಕಂತ, ಗುರುವಿನನ್ನೇ ವಿಚಾರ ಮಾಡಿ ಮಾಡ್ಕೋಬೇಕಂತ. ಅಂದರೆ ಏನಾಗ್ತದೆ, ನಮ್ಮ ಜೀವನ ಪಾವನ ಆಗ್ತದೆ. ಅಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ಎಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ವಾಗೃಪೋಷವನ್ನು ಮುಗಿಸ್ತಾ ಇದ್ದೇನೆ. ಹರ ಓಂ ತತ್ಸತ್. ಹರ ಓಂ.